ಆದ್ಯಂತ ಈ ಇದ್ರ ಬಿಸಿ ಮುಟ್ತದೆ. ಅದಕ್ಕಿಂತ ಮೊದಲು ನೀವು ನಿಮ್ಮಿಂದಲೇ ಆಗಲಿ, ನಾವು ನಿಮ್ಮನ್ನೇ ಇಟ್ಕೊಂಡು ನೀವು ಮುಂದೆ ಇಟ್ಕೊಂಡು ನಾವು ಹೋರಾಟಕ್ಕೆ ಇಳಿತೀವಿ. ನೀವು ಹೇಳಿದ್ರೆ ನಡಿ. ನೋಡ್ರೆ ಅಭಿಮನ್ಯು ಈ ವರ್ಷ ಕೊನೆ ದಸರಾ ಅಂತ ತಿಳ್ಕೊಂಡಿದ್ದು, ಆದರೆ ಅದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ. ತುಂಬ ಬೇಜಾರಾಯಿತು. ಅಭಿಮನ್ಯು ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ. ಅಭಿಮನ್ಯು ಬಗ್ಗೆ ಒಂದು ಸ್ವಲ್ಪ ಎಲ್ಲ ಜನತೆಗೆ ಸಿಗುವಂಥ ಮಾಹಿತಿ. ಅಭಿಮನ್ಯುನ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಮಾತಾಡೋದು ನಾನು ನೇರಾಗೆ ಮಾತಾಡೋದು. ನಮಗೇನು ಸುತ್ತಿ ಬಳಸಿ ಮಾತಾಡೋದು ಬೇಕಾಗಿಲ್ಲ. ಅಭಿಮನ್ಯುನ ಹೊರಟಾಗ ನನಗೆ ಮಾತುಗಳೇ ಒಂದು ಸ್ವಲ್ಪ ಹೊರಗೆ ಬರ್ತಾ ಇಲ್ಲ. ಯಾಕೆ ಅಂದರೆ ಅಭಿಮನ್ಯುಗೂ ಭಾರಿ ಅನ್ಯಾಯ ಆಗಿದೆ. ಅಭಿಮನ್ಯು ಒಂದು ಆನೆ, ಅದು ಕಾಡಲ್ಲಿ ಬೆಳೆದ ಆನೆ. ಅದನ್ನ ಹಿಡ್ಕೊಬಂದು ಅದಕ್ಕೆ ಕೊಡಬಾರದು ಶಿಕ್ಷೆ ಕೊಟ್ಟು 40ರಿಂದ 50 ವರ್ಷ ಅದರ ಹತ್ರ ದುಡಿಸಿ ಕೆಲವರೆಲ್ಲ ಒಳ್ಳೇದಾದರು, ಕೆಲವರಿಗೆಲ್ಲ ಸುಮಾರು 1000 ಜನಗಳು ಬದುಕಿದ್ರು. ಯಾಕೆಂದರೆ ಅಭಿಮನ್ಯು ಹಿಡಿದ ಆನೆಗಳಿಂದ ಬದುಕಿದ್ರು. ಹುಲಿಗಳನ್ನು ಹಿಡಿತು, ಸುಮಾರು 300ಕ್ಕೂ ಹೆಚ್ಚು ಆನೆಗಳನ್ನು ಹಿಡಿತು, 100ಕ್ಕೂ ಹೆಚ್ಚು ಹುಲಿಗಳನ್ನು ಹಿಡಿದ ಈ ಅಭಿಮನ್ಯುವಿನ ಕೊನೆಗಾಲದಲ್ಲಿ ಈ ರೀತಿ ಮಾಡಿದ್ದು ತಪ್ಪು. ನೋಡಿ, ಸುಪ್ರೀಂ ಕೋರ್ಟ್ ಹೇಳಿದೆ 60 ವರ್ಷಕ್ಕೆ ಆನೆಗಳನ್ನು, ಸಾಕಿದ ಆನೆಗಳೇ ರಿಟೈರ್ಡ್ ಮಾಡಬೇಕು. ಆದರೆ ಇನ್ನೂ 59 ವರ್ಷ 5 ತಿಂಗಳಾಗಿರೋದು, ಇನ್ನೂ 7 ತಿಂಗಳು ಬಾಕಿ ಇದೆ. ಇನ್ನೂ 60 ವರ್ಷ ಆಗಿಲ್ಲ. ಹಾಗಾಗಿ ಈ ವರ್ಷ ಅಭಿಮನ್ಯುಗೆ ಹೋಗ್ಲಿ, ಕೊನೆ ಪಕ್ಷ ನಿಶಾನೆ ಆನೆಯಾಗಿ ಯಾರು ಅಭಿಮನ್ಯುನ ಕರ್ಕೊ ಹೋಗ್ಬೇಕಿತ್ತು. ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಏನು ಈ ಕೊಡಗಲ್ಲಿ ಹುಟ್ಟಿದ ಈ ಅಭಿಮನ್ಯು, ಕೊಡಗಿನ ಜನ ಯಾಕೆ ಮೌನ ಆಗಿದ್ದೀರಿ? ಕೊಡಗಿನ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ? ಒಂದು ಕಾಲದಲ್ಲಿ ಇಡೀ ಕರ್ನಾಟಕವನ್ನೇ ನಡಗಿಸಿದ ಎ.ಕೆ. ಸುಬ್ಬಯ್ಯನವರ ಮಗ ಪೊನ್ನಣ್ಣನವರು ಏನು ಮಾಡ್ತಿದ್ದಾರೆ? ನಾನೇನು ತಿಳ್ಕೊಂಡಿದ್ದೆ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅಂತ. ಆದರೆ ಪೊನ್ನಣ್ಣ ಹುಲಿ ಆಗಲೇ ಇಲ್ಲ. ಏನು ಮಾಡ್ತಿದ್ದೀರಿ ಪೊನ್ನಣ್ಣವರೇ? ನಿಮ್ಮ ಜಿಲ್ಲೆಯಲ್ಲಿ ಒಂದು ಹುಟ್ಟಿದ ವಿಶ್ವವಿಖ್ಯಾತ ಆನೆ ಅಭಿಮನ್ಯುನಿಗೆ ಈ ರೀತಿ ಮೋಸ ಮಾಡೋದು ಸರಿನಾ? ಯಾಕೆ ಸುಮ್ಮನಿದ್ದೀರಿ? ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆನೆ ಅದು. ನಾವು ಕೊಡಗನ್ನ ಒಂದ್ಸತಿ, ನಾನು ಇಡೀ ಇಂಡಿಯಾದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಏನೇ ಯೋಚನೆ ಬಂದ ಕೂಡಲೇ ಕೊಡಗಿನ ಬಗ್ಗೆ ಬಂದ ಕೂಡಲೇ ನಮ್ಮ ಮಲೆನಾಡಲ್ಲಿ ಹೇಳೋ ಸ್ಟೈಲಲ್ಲಿ ನಾನು ಹೇಳ್ತಾ ಇರ್ತೀನಿ, ಕೊಡಗಿನಲ್ಲಿ ಗಂಡು ಮಕ್ಕಳು ಇರೋದು ಕಣೋ, ನಮ್ಮ ಕಡೆ ಹಿಂಗಲ್ಲ ಅಂತ ಹೇಳ್ತಿರ್ತೀನಿ. ಆದರೆ ಎಲ್ಲಿ ಇನ್ನಾದರೂ ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿ, ಇಲ್ಲ ಫಾರೆಸ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ, ನೀವು ಅಭಿಮನ್ಯುವಿನ ನಿಶಾನೆ ಆನೆ ಆಗಿ ಯಾರು ನೀವು ಮೈಸೂರು ದಸರಕ್ಕೆ ತರಲೇಬೇಕು. ಅದು ನಿಮ್ಮಿಂದಲೇ ಸಾಧ್ಯ. ಯಾಕೆ ಅಂದರೆ ನೀವು ಈ ಕ್ಷೇತ್ರದ ಮನುಷ್ಯರಿಗೆ ಮಾತ್ರ MLA ಅಲ್ಲ. ನೀವು ಇಲ್ಲಿ ಇರುವ ಪಶು ಪಕ್ಷಿ ಎಲ್ಲ ನಿಮ್ಮ ಅಂಡರ್ ಒಳಗೆ ಬರುತ್ತೆ. ಹಾಗಾಗಿ ಮಾನ್ಯ ಶ್ರೀ ಪೊನ್ನಣ್ಣನವರೇ, ನೀವು ಈ ವಾರದಲ್ಲಿ ಯಾವ್ದಾರ ಒಂದು ತೀರ್ಮಾನ ತಗೊಂಡು ಅಭಿಮನ್ಯುವಿನ ನೀವು ನಿಶಾನೆ ಆನೆಯಾಗಿ ಕಳಿಸ್ಲೇಬೇಕು ಮೈಸೂರಿಗೆ. ಈಗ ಕೊಡಗಿನವರು ನಮ್ಮ ಬಿಡಿ, ನಿಮ್ಮ ಪಕ್ಕದ ಜಿಲ್ಲೆಗಳನ್ನ ಬಿಡಿ, ಬೇಕಾದ್ರೆ ಅಲ್ಲೂ ನಾನು ರೆಡಿ ಮಾಡಿಸ್ತೀವಿ. ಹೆಚ್ಚು ಕಡಿಮೆ ನಿಮಗೆ 10,000 ಜನದಿಂದ ಒಂದು ಸೈನ್ ಹಾಕಿರೋ ಒಂದು ಮನವಿ ಪತ್ರ ನಾವು ಸದ್ಯದಲ್ಲಿ ನಿಮಗೆ ಒಪ್ಪಿಸ್ತೀವಿ. ಆಮೇಲೆ ನೀವು ಅಭಿಮನ್ಯುನ ದಸರಕ್ಕೆ ಕರೆದುಕೊಂಡು ಬರಲೇಬೇಕು. ನಾವು ನಿಮ್ಮ ಮೇಲೆ ಭರವಸೆ ಇಟ್ಟಿವಿ. ನೀವು ಆ ಕೆಲಸ ದಯವಿಟ್ಟು ಮಾಡಿ ಅಂತ ನಾವು ಈ ಮೂಲಕ ಇಡೀ ಭಾರತ ದೇಶ ಮಾತ್ರ ಅಲ್ಲ, ಎಲ್ಲ ಆನೆಗಳ ಬಗ್ಗೆ ಇಂಟ್ರೆಸ್ಟ್ ಇರೋ ಎಲ್ಲರಿಗೂ ಅಭಿಮನ್ಯು ಯಾರು ಅನ್ನೋದು ಗೊತ್ತು. ಇಡೀ ಈ ಪ್ರಪಂಚದಲ್ಲಿ ಒಂದೇ ಆನೆ,
ಒಂದು ಕುಮ್ಕಿ ಆನೆ, ಅದು ಅಭಿಮನ್ಯು. ಮತ್ತೆ ಆ ಲೆವೆಲಿಗೆ ಯಾವ ಆನೆಗಳು ಬರಲಿಲ್ಲ. ಹಾಗಾಗಿ ಅಭಿಮನ್ಯುನ ನೀವು ದಸರಾಕ್ಕೆ ಕಳಿಸ್ಲೇಬೇಕು. ಜೊತೆಗೆ ಸುಮಾರು 300 ಆನೆಗಳಲ್ಲಿ ಒಂದು 150ರಿಂದ 200 ಆನೆ ಹಿಡಿಯುವಾಗ ಅದಕ್ಕೆ ಮಾವುತನಾಗಿದ್ದು ಸಣ್ಣಪ್ಪನವರ ಮಗ ವಸಂತನ ಪರಿಸ್ಥಿತಿ ಏನಾಗುತ್ತೆ ಅಂತ ತಿಳಿದಿರಿ. ವಸಂತ ಒಬ್ಬ ಇಡೀ ಬೆಲೆ ಕಟ್ಟಲಾಗದಂತ ಒಬ್ಬ ಮಾವುತ. ಅವನ ಕಾರ್ಯಾಚರಣೆಗಳನ್ನು ನೀವು ನೋಡಿಲ್ಲ, ಕೇಳಿಲ್ಲ. ಆದರೆ ಯಾರ ಫ್ರೀ ಆದರೆ ಯಾರನ್ನಾರ ಹತ್ರನ ಕೇಳಿ. ಯಾಕಂದ್ರೆ ನಾನು 100ಕ್ಕೂ ಹೆಚ್ಚು ಆನೆ ಹಿಡಿಯುವಾಗ ವಸಂತನ ಜೊತೆ ಇದ್ದೆ. ಒಂದು ಆನೆ ಎದುರಾಳಿ ಮೇಲೆ ಅದು ದಾಳಿ ಮಾಡ್ಬೇಕಾದ್ರೆ ಒಂದು ಸಾಕಿದಾನೆ, ಆ ಮಾವುತನ ಎದೆಯಲ್ಲಿ ಗುಂಡಿಗೆ ಗಟ್ಟಿ ಇರಬೇಕು. ಆದರೆ ಅವನು ಒಂದು ಸ್ವಲ್ಪ ಹೆದರಿದರೆ ಅರ್ಜುನ ಆನೆ ಪರಿಸ್ಥಿತಿ ಆದಂಗಾಗ್ತದೆ. ಆದರೆ ವಸಂತ ಒಂದು ಕಡೆನೂ ಹೆದರ್ಲಿಲ್ಲ. ಆನೆಗಳನ್ನೆಲ್ಲ ಹಿಡಿದು ಜನಗಳನ್ನೆಲ್ಲ ರಕ್ಷಣೆ ಮಾಡಿದ. ಅಂತ ಅವನ ಪರಿಸ್ಥಿತಿ ಏನಾಗ್ಬೋದು. ಇವತ್ತು ಅವನು ಗಜಪಯಣದಲ್ಲಿ ನಾನು ವಸಂತನ ಮುಖ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂದರೆ ಅವನು ಫುಲ್ಲು ಸೋತು ಹೋಗಿದ್ದಾನೆ. ಅವನ ಪರಿಸ್ಥಿತಿ ಏನಾಗ್ತದೆ, ಅವನು ಏನು ಮಾಡ್ಕೊಂತಾನೆ ಅಂತ ಹೇಳೋಕ್ಕಾಗಲ್ಲ. ನೋವು ಮರೆಯೋಕ್ಕೆ ಕುಡಿಬೇಕು, ಇಲ್ಲ ಅಂದರೆ ಬೇರೆ ಏನಾರ ಮಾಡ್ಕೋಬೇಕು. ದೇವರ ದಯೆಯಿಂದ ಯಾವ ಆಗೋದು ಬೇಡ. ನೀವು ಅವನಿಗೊಂದು ಪುನರ್ಜನ್ಮ ಕೊಡಬೇಕು. ಕೇವಲ ಆನೆ ಮಾತ್ರ ಅಲ್ಲ, ವಸಂತನ ಬಗ್ಗೆನೂ ನೀವು ಯೋಚನೆ ಮಾಡಬೇಕು. ವಸಂತನಿಗೆ ಇದೊಂದು ಸತಿ ನೀವು ಚಾನ್ಸ್ ಕೊಟ್ಟು ನೋಡಿ. ಇವತ್ತು ಪೇಪರ್ನವರು, ಸೋಷಿಯಲ್ ಮೀಡಿಯಾದವರು, ಆಮೇಲೆ ಯೂಟ್ಯೂಬರು, ಸಾರ್ವಜನಿಕರು ಒತ್ತಾಯದ ಮೇಲೆ ಇವತ್ತು ಕಾಟಾಚಾರಕ್ಕೆ ಆ ಕಾಡಲ್ಲಿ ಬರೀ ಕಾಕಿಗಳ ಸರ್ಪಗಾವಲಲ್ಲಿ ಕಾಕಿಗಳು, ರಾಜಕಾರಣಿಗಳು ಸೇರಿಕೆಂದು ಮಾಡಿರೋ ಇವತ್ತೊಂದು ಬೀಳ್ಕೊಡುಗೆ ಮಾಡಿದ್ದಾರೆ. ಅದರಲ್ಲಿ ಒಬ್ಬನ ಸಾರ್ವಜನಿಕ ವ್ಯಕ್ತಿ ಇಲ್ಲ. ಕರ್ನಾಟಕದ ಮೂಲೆಯಿಂದ ಬಂದಿದ್ರು. ನನಗೆ ಒಂದು 500,000 ಜನ ಅಲ್ಲಿ ಹೇಳಿರ್ಬೋದು, ಏನ್ ಸಾರ್ ಇದು ನಾವು ನೋಡಕ್ ಬಂದಿವಿ ಅಂತ. ಯಾಕಾಗಿ ಅಲ್ಲೇನು ಮೋದಿ ಬಂದಿದ್ರ? ಅಂತ ಸರ್ಪಗಾವಲು ಕಾಕಿಗಳದ್ದು ಹಾಕಕ್ಕೆ, ಪೊಲೀಸ್ನವ್ರದ್ದು ಹಾಕಕ್ಕೆ ಮೋದಿಗಳು ಬಂದಿದ್ರ? ಮೋದಿಯವರು ಬಂದ್ರೆ ಸರಿ. ಇಲ್ಲಿ ಮಾಮೂಲಿ ರಾಜಕಾರಣಿಗಳಿಗಾಗಿ ಬಹುಶಃ ನೀವು ಬಂದಿಲ್ಲ ಅಂತ ಕಾಣ್ತದೆ. ಅಲ್ಲಿಗೆ ನೀವು ಬರಬೇಕಿತ್ತು, ಇರಲಿ. ಆದರೆ ಬರೀ ಕಾಕಿಗಳನ್ನು ಕೂರಿಸಿಕೊಂಡು ಕಾಕಿಗಳ ಅಂದ್ರೆ ಪೊಲೀಸ್ನರ ಸರ್ಪಗಾವಲಿನಲ್ಲಿ ಆ ಕಾಡಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡಿರಿ. ಅದು ನಾವು ಒಪ್ಪಲ್ಲ. ಅದನ್ನ ನಾನು ಮಾತ್ರ ಅಲ್ಲ, ಇಡೀ ಕೊಡಗು, ಕರ್ನಾಟಕ, ಇಂಡಿಯಾದ ಯಾರೂ ಒಪ್ಪಲ್ಲ. ನೀವು ಮುಂದೆ ನಿಂತು ಆ ಆನೆಗೆ ನಿಶಾನೆ ಆನೆಯಾಗಿ ಕರ್ಕೊಂಡೋಗಿ, ಆಮೇಲೆ ಮೈಸೂರು ಅರಮನೆ ಮುಂದೆ ನೀವು ಫಾರೆಸ್ಟ್ ಮಿನಿಸ್ಟ್ರಿ ಇರಬೇಕು, ಆ ಜೊತೆಗೆ ಮಹಾರಾಣಿಯರು, ಮಹಾರಾಜರು, ಆದರೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ನೀವು ಅಲ್ಲಿಗೆ ಆಹ್ವಾನಿಸಬೇಕು. 6 ಬಾರಿ ಅಂಬಾರಿ ಹೊತ್ತಿರ ಅಭಿಮನ್ಯುನ ನೀವು ಅಷ್ಟೇ ಅಲ್ಲ, 40 ವರ್ಷದಿಂದ ಪುಕ್ಕಟೆ ದುಡಿದಿದ್ದಾನೆ. ಟಿಂಬರ್ ಇಳಿಸಿದ್ದಾರೆ, 300ಕ್ಕೂ ಹೆಚ್ಚು ಆನೆ ಹಿಡಿದಿದ್ದಾರೆ, 100ಕ್ಕೂ ಹೆಚ್ಚು ಹುಲಿಗಳನ್ನು ಹಿಡಿದಿರ ಅಭಿಮನ್ಯುವಿನ ಈ ರೀತಿ ಮಾಡೋದು ಸರಿಯಲ್ಲ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಇದ್ದಿದ್ರೆ ನೀವು ಇದು ಮಾಡಲಿಲ್ಲ ಅಂದರೆ ನೋಡಿ, ಇಡೀ ಈಗಾಗಲೇ ಮಕ್ಕಳುಗಳೆಲ್ಲ ನನಗೆ ಬಂದು ಸುದ್ದಿ ಪ್ರಕಾರ, ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಬಂದು ಸುದ್ದಿ ಪ್ರಕಾರ, ಮೈಸೂರು ಸುತ್ತಮುತ್ತ ಇರೋ ಮಕ್ಕಳುಗಳೆಲ್ಲ ನಾವು ಊಟ ಮಾಡಲ್ಲ, ಅಭಿಮನ್ಯು ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸಣ್ಣ ವಿಚಾರ ಅಂತ ತಿಳ್ಕೊಬೇಡಿ. ಆ ಮಕ್ಕಳು, ಪಾಪದ ಮಕ್ಕಳು, ಅವುಗಳ ದುಃಖಕ್ಕೆ ನೀವೆಲ್ಲ ಕಾರಣ ಆಗಬಾರ್ದು.
ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ ಪನ್ನಣ್ಣರೇ. ನಿಮ್ಮ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ. ನೀವು ಅದನ್ನ ಮಾಡಬೇಕು. ಅಲ್ಲಿ ಅಭಿಮನ್ಯುನ ಈ ಸತಿ ನಿಶಾನೆ ಆನೆಯಾಗಿ ಕರೆಸಲೇಬೇಕು. ನೋಡಿ, ನೀವು ಕಾನೂನನ್ನ ತಿಳ್ಕೊಂಡರು, ಆದರೆ ನಾನು ಮತ್ತೊಂದು ಕಾನೂನಿನ ಬಗ್ಗೆನೇ ಹೇಳ್ತಿದ್ದೀನಿ. ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದೆ ಅಂದರೆ 60 ವರ್ಷದ ಮೇಲೆ ಏನು ಸಾಕಾನೆಗಳನ್ನ ರಿಟೈರ್ಡ್ ಮಾಡಿ ಆಮೇಲೆ ಅವುಗಳಿಗೆ ವಿಶ್ರಾಂತಿ ಕೊಡಿ. ದಸರಾ ಇಲ್ಲ ಬೇರೆ ಯಾವ್ದಾರ ನೀವು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋದಿದ್ರೆ ಅವಕ್ಕೆ ಯಾವುದೇ ಹೊರೆ ಎಲ್ಲ ಹೊರಿಸಬಾರ್ದು ಅಂತ ಒಂದು ಆರ್ಡರ್ ಕೊಟ್ಟಿದೆ. ಅಭಿಮನ್ಯು ನಿಶಾನೆ ಆನೆ ಕರ್ಕೊಂಡು ಹೋಗಿ, ಯಾಕೆ ಅಭಿಮನ್ಯುನ ಕರ್ಕೊಂಡು ಹೋಗ್ತಾ ಇಲ್ಲ? ಇದ್ರ ಹಿಂದೆ ಏನು ಅಡಗಿದೆ? ಯಾಕಾಗಿ ಈ ರೀತಿ ಮಾಡ್ತಾ ಇದ್ದೀರಿ? ಇದರಿಂದ ಹಿಂದೆ ಏನಾರ ರಾಜಕೀಯ ಉಂಟಾ? ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಅಭಿಮನ್ಯುನ ದಯವಿಟ್ಟು, ನೀವು ಹೇಳಿದ್ರಿ ಎಲ್ಲ ನಡೀತದೆ ಪನ್ನಣ್ಣರೇ. ಯಾಕೆ ಅಂದರೆ ನೀವು ಈ ಪನ್ನಣ್ಣನವ್ರು ಮಾತ್ರ ಅಲ್ಲ, ಜೊತೆಗೆ ಇನ್ನೊಬ್ರು MLA ಇದಾರಲ್ಲ, ಒಂತರಗೌಡ್ರೆ, ನೀವು ಈ ಕೊಡಗಿನ MLA, ನೀವು ಮಾತಾಡಬೇಕು. ಯಾಕೆಂದ್ರೆ ಅದು ನಿಮಗೂ ಸಂಬಂಧಪಡ್ತದೆ. ಯಾಕೆಂದ್ರೆ ಕೊಡಗಲ್ಲಿ ಇರೋದೇ 2 MLAಗಳು. 2 MLAಗಳು. ನೀವು ನಿಮಗೆ ಒಳ್ಳೆ ಹೆಸರು ಇದೆ, ಒಳ್ಳೆ ಮನೆತನದಿಂದಲೂ ಬಂದಿರಿ, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಉಂಟು ಇಬ್ಬರಿಗೂ. ನೀವು ಅದನ್ನ ಮನಸ್ಸು ಮಾಡಿ ಅಭಿಮನ್ಯುನ ನಿಶಾನೆ ಆನೆಯಾಗಿ ನೀವು ಕರ್ಕೊಂಡು ಹೋಗ್ಬೇಕು ದಸರಕ್ಕೆ. ಜೊತೆಗೆ ಅರಮನೆ ಮುಂದೆ ಅಭಿಮನ್ಯುವಿಗೆ ಸನ್ಮಾನ ಮಾಡಬೇಕು. ಯಾವುದೋ ಕಾಕಿಗಳನ್ನ ಇಟ್ಕೊಂಡು, ಕಾಕಿ ಇಲ್ಲ ಪೊಲೀಸ್ನವ್ರನ್ನ ಇಟ್ಕೊಂಡು, ಯಾರು ಸಾರ್ವಜನಿಕರನ್ನ ಯಾರನ್ನೂ ಬಿಡದಲ್ಲೇ ಯಾರ ಕೆಲವು ರಾಜಕೀಯ ಚೇಲಗಳನ್ನೆಲ್ಲ ಇಟ್ಕೊಂಡು ನೀವು ಒಂದು ಸುಮಾರು 40 ವರ್ಷ ದುಡಿದ ಒಂದು ಆನೆಗೆ ನೀವು ಈ ರೀತಿ ಮೋಸ ಮಾಡೋದು ಸರಿಯಲ್ಲ. ನೀವು ಇಂಥ ಸಮಾರಂಭಗಳನ್ನ ಮಾಡೋದು ಸರಿಯಲ್ಲ. ನಾವು ನಿಮ್ಮನ್ನು ನಂಬಿದ್ದೀವಿ. ನಾವು ಸುಮಾರು 10,000 ಜನದ ಸೈನ್ಯ ಹಾಕಿ, ಬರೀ ಹಾಸನ್ ಡಿಸ್ಟಿಕ್ಕು, ಮೈಸೂರು ಸುತ್ತಮುತ್ತ ಅಲ್ಲ, ಕೊಡಗಿನಲ್ಲೇ ನಾವು 10,000 ಜನಂದು ಸೈನ್ಯ ಹಾಕಿಸಿ ನಾವು ನಿಮಗೆ ಕೊಡ್ತೀವಿ. ನಿಮಗೊಂದು ಮನವಿ ಪತ್ರ ಸಲ್ಲಿಸ್ತೀವಿ ಅಂತ ಈ ಮೂಲಕ ನಾನು ಕೇಳ್ಕೊತ ಇದ್ದೀನಿ. ಇದು ಆಗಲಿಲ್ಲ ಅಂದರೆ ನೋಡಿ, ದಸರಾದಲ್ಲಿ ಜನಗಳೇ ದಂಗೆ ಹೇಳ್ತಾರೆ. ಗೀತೆ ಪನ್ನಣ್ಣರೇ, ನೀವು MLA ಆಗೋಕ್ಕಿಂತ ಮೊದಲೇ ನಾವು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ನಾನು ಹಾಸನ ಜಿಲ್ಲೆ ಇಲ್ಲ ಸಕಲೇಶಪುರ ತಾಲೂಕಿನ ಆಗಿರ್ಬೋದು, ಆದರೆ ನಮ್ಗೆ ಇಲ್ಲಿ ತುಂಬ ಜನ ನಮ್ಮ ಫ್ರೆಂಡ್ಗಳು ಇದ್ದಾರೆ. ಆ ಕಾಲದಲ್ಲೇ ನಾವು ನಿಮ್ಮ ಬಗ್ಗೆ ಮಾತಾಡ್ತಿದ್ದೆ, ಒಬ್ಬ ಒಳ್ಳೆ ಲೀಡ್ರು ಅಂತ. ಹಾಗಾಗಿ ನೀವು ಕೇವಲ ಕೊಡಗಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ನೀವು ಹೆಸರುವಾಸಿಯಾಗಿದ್ದೀರಿ. ನಿಮ್ಮ ತಂದೆಯವರ ಬಗ್ಗೆ ನಮಗೆ ಭಾರಿ ಅಭಿಮಾನನೂ ಇತ್ತು ಆ ಕಾಲದಲ್ಲಿ. ಅವರು ಒಂಥರ ಬೆಂಕಿ ಇದ್ದಂಗೆ. ಅವರ ಸ್ಟೇಟ್ಮೆಂಟ್ಗಳು ಓದೋದೇ ನಮಗೆ ಭಾರಿ ಖುಷಿ ಇತ್ತು. ಅಂಥ ಫ್ಯಾಮಿಲಿಯಿಂದ ಬಂದಿರೋರು ನೀವು ಇದನ್ನ ದಯವಿಟ್ಟು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.